ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಡಿಕೆ ಮಾತಾಡ್ತಾ ಇರೋದು. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ನೋವು ತುಂಬಿದ ಕತೆ ಇರುತ್ತೆ. ಹಾಗೆಯೇ ಆ ನೋವಿನ ಕತೆಗೂ ಯಶಸ್ಸು ಅಂತ್ಯವಾಗಿರುತ್ತೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ವಿನ ಕಡೆ ಹೆಜ್ಜೆ ಹಾಕಿ. ಮೋಸ ಅನ್ನೋದು ಹೊರಗಿನವರಿಂದ ಆಗಲ್ಲ, ಅದು ನಮ್ಮವರಿಂದ ಆಗುತ್ತೆ. ನಾವು ತುಂಬ ನಂಬಿದವರಿಂದನೇ ಆಗೋದು. ನಡೆಯೋ ದಾರಿಲಿ ನಿಯತ್ತಿದ್ರೆ ತಡೆಯುವಂಥ ತಾಕತ್ತು ಯಾವನಿಗೂ ಇಲ್ಲ. ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ನೀವು ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ಆ ಸೂರ್ಯ ಎಷ್ಟೇ ಉರಿದ್ರೂ ಕೂಡ ಕೆಳಗಡೆ ಇರೋ ಸಮುದ್ರ ಬತ್ತಿ ಹೋಗಲ್ಲ. ಒಬ್ಬರಿಗಾಗಿಯೂ ಅಳಬೇಡ, ಯಾಕೆಂದರೆ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಯಾವತ್ತೂ ಅಳೋದಕ್ಕೂ ಬಿಡೋದಿಲ್ಲ. ನೀವು ನಡೀತಾ ಇರೋ ದಾರಿಯಲ್ಲಿ ನಿಯತ್ತಾಗಿದ್ದರೆ ಅದನ್ನು ತಡೆಯೋ ತಾಕತ್ತು ಯಾವನಿಗೂ ಇಲ್ಲ. ಸಾವನ್ನ ಪಡೆಯೋದಕ್ಕೆ 1000 ದಾರಿ ಇದೆ, ಅದೇ ಬದುಕಬೇಕು ಅನ್ನೋರಿಗೆ ಒಂದೇ ದಾರಿ, ಅದೇ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇರೋನು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಬದುಕಿಗೆ ಭಯ ಮುಖ್ಯವಲ್ಲ, ಭರವಸೆ ಮುಖ್ಯ. ಸ್ನೇಹಿತರೆ, ನಿಮಗಿದು ತಿಳಿದಿರಲಿ, ಬಿಟ್ಟು ಹೋಗಲ್ಲ ಎನ್ನೋರು ಯಾವತ್ತಾದರೂ ಒಂದಿನ ಬಿಟ್ಟು ಹೋಗುತ್ತಾರೆ. ಅದೇ ನಾನು ಬಿಟ್ಟು ಹೋಗುತ್ತೀನಿ ಅನ್ನೋರು ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆ ಮೇಲೆ ಪೆಟ್ಟು ಬಿದ್ದಾಗ ತುಂಬಾ ನೋವಾಗುತ್ತೆ. ನನ್ನ ಒಬ್ಬರು ಕೇಳಿದರು, ನಿನ್ನವರು ಯಾರೆಂದು. ಅದಕ್ಕೆ ನಾನು ಹೇಳಿದೆ, ಇನ್ನೊಬ್ರಿಗೋಸ್ಕರ ಯಾರು ನನ್ನನ್ನು ಬಿಟ್ಟು ಹೋಗೋದಿಲ್ವೋ ಅವರೇ ನನ್ನವರೆಂದು. ಗೊತ್ತಿಲ್ಲದೆ ಮಾಡೋದು ತಪ್ಪು, ಗೊತ್ತಿದ್ದು ಮಾಡೋದು ನಂಬಿಕೆ ದ್ರೋಹ. ತಪ್ಪಿಗೆ ಕ್ಷಮೆ ಇದೆ, ಆದರೆ ಮೋಸಕ್ಕೆ ಕ್ಷಮೆ ಇಲ್ಲ. ಮನುಷ್ಯ ಇಷ್ಟೆಲ್ಲ ಒದ್ದಾಡ್ತಾನೆ, ಇಷ್ಟೆಲ್ಲ ಕಷ್ಟಪಡ್ತಾನೆ, ಹಣ ಮಾಡಬೇಕು, ಅಂತಸ್ತು ಮಾಡಬೇಕು ಅಂತ ಹೋರಾಡ್ತಾನೆ. ಆದರೆ ಇದೆಲ್ಲದರ ಹಿಂದೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಏನು? ಆರೋಗ್ಯ ಇದ್ದರೂ ಅಂತಸ್ತಿದ್ರೂ ಕೂಡ ಕೆಲವೊಮ್ಮೆ ಅದು ನಮ್ಮಲ್ಲಿ ಇರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಹಾಗಾದರೆ ಅದು ಏನು? ಅದನ್ನು ಪಡಿಬೇಕಾದ್ರೆ ನಾವೇನು ಮಾಡಬೇಕು? ಸ್ನೇಹಿತರೆ, ಒಂದು ಕಥೆಯನ್ನು ಹೇಳ್ತೀನಿ ಕೇಳಿ. ಜಾನ್ ಲೆನ್ಸನ್ ಎಂಬ ಪ್ರಸಿದ್ಧ ಹಾಡುಗಾರ ಒಬ್ಬ ಇದ್ದಂತೆ. ಅವರು ಚಿಕ್ಕವರಿದ್ದಾಗ ಅವರ ಅಮ್ಮ ಒಂದು ಮಾತು ಹೇಳ್ತಾರಂತೆ, ಬದುಕಿನಲ್ಲಿ ಸಂತೋಷಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಸಂತೋಷ, ನೆಮ್ಮದಿ ಎಂಬುದು ಪರಿಪೂರ್ಣ ಬದುಕಿನ ಕೀಲಿಗೈ ಇದ್ದಂತೆ ಅಂದ್ರಂತೆ. ಅದು ಲೆನನ್ ಮನಸ್ಸಲ್ಲಿ ತುಂಬ ಆಳವಾಗಿ ಬೇರೂರಿತಂತೆ. ಮುಂದೆ ಅವರು ಶಾಲೆಗೆ ಸೇರಿದ್ರಂತೆ. ಒಂದಿನ ಅವರ ತರಗತಿ ಶಿಕ್ಷಕಿ ಎಲ್ಲ ಮಕ್ಕಳಿಗೂ ಕೇಳಿದ್ರಂತೆ, ಮುಂದೆ ಬದುಕಿನಲ್ಲಿ ನೀವೇನಾಗಬೇಕು ಅಂತಿದ್ದೀರಾ ಅಂತ. ಅದಕ್ಕೆ ಎಲ್ಲ ಮಕ್ಕಳು ಬೇರೆ ಬೇರೆ ಉತ್ತರಗಳನ್ನ ಕೊಟ್ರಂತೆ. ವೈದ್ಯ, ಶಿಕ್ಷಕಿ, ವಕೀಲ, ಇಂಜಿನಿಯರ್, ಸೈನಿಕ, ಪೊಲೀಸ್, ಆಟಗಾರ, ಹಾಡುಗಾರ, ಹೀಗೆ ಎಲ್ಲರೂ ಅವ್ರು ಏನಾಗಬೇಕು ಅಂತ ಹೇಳ್ತಾ ಬಂದ್ರಂತೆ. ಆಗ ಇವರು ಸರದಿ ಬಂತಂತೆ. ಲೆನನ್ ಅವ್ರು ಹೇಳಿದ್ರಂತೆ, ನಾನು ಸಂತೋಷವಾಗಿರಬೇಕು ಅಂತ. ಅದಕ್ಕೆ ಟೀಚರ್ ಕೇಳಿದ್ರಂತೆ, ಲೆನನ್, ನಿನಗೆ ನನ್ನ ಪ್ರಶ್ನೆ ಅರ್ಥವಾಗಿಲ್ಲ ನೋಡು, ನಾನು ಕೇಳಿದ್ದು ನಿನ್ನ ಬದುಕಿನ ಗುರಿ ಏನು ಎಂದು. ಅದಕ್ಕೆ ಲೆನನ್ ಹೇಳಿದ್ರಂತೆ, ಇಲ್ಲ ಮಿಸ್, ನನಗೆ ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ, ಆದರೆ ನಿಮಗೆ ಜೀವನ ಅಂದರೆ ಏನಂತಾನೆ ಇಂದಿಗೂ ಅರ್ಥ ಆಗಿಲ್ಲ ಅಂದ್ರಂತೆ. ಅದು ನಿಜ ಅಲ್ವಾ? ಸಂತೋಷವಾಗಿರುವುದೇ ಎಲ್ಲ ಜೀವನದ ಗುರಿ ಅಲ್ವಾ? ಇನ್ನೊಬ್ಬರಿಗೆ ಅವಲಂಬಿತರಾಗದೆ ಅದೆಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಬಂದರೆ ಖಂಡಿತವಾಗಿಯೂ ನಮ್ಮ ಸಂತೋಷ ನಮ್ಮಲ್ಲೇ ಇರುತ್ತದೆ. ಅದು ಬಿಟ್ಟು ಇನ್ನೊಬ್ಬರಿಗೆ ತೊಂದರೆ ಕೊಡುವುದು, ಕೇಡು ಬಯಸುವುದು, ದುರಾಸೆ ಇವೆಲ್ಲ ನಮ್ಮ ಸಂತೋಷದಿಂದ ದೂರ ಇರಿಸುತ್ತದೆ. ಸ್ನೇಹಿತರೆ, ನಿಮಗೇನು ಬೇಕೋ ಎಲ್ಲ ಮಾಡಿ, ಯಾವುದೂ ತಪ್ಪಿಲ್ಲ. ಆದರೆ ನಿನ್ನಿಂದ ಇನ್ನೊಂದು ಸೃಷ್ಟಿಗೆ ತೊಂದರೆ ಆಗದಿರಲಿ. ಪ್ರಾಣಿ, ಪಕ್ಷಿ, ಮರ, ಗಿಡ ಯಾವುದೇ ಇರಬಹುದು, ಅದು ಆ ದೇವರ ಸೃಷ್ಟಿ. ದೇವರು ಸೃಷ್ಟಿಸಿದ್ದನ್ನು ನಾಶ ಮಾಡುವುದು ನಿನ್ನ ದೊಡ್ಡ ತಪ್ಪಾಗುತ್ತದೆ. ಆ ತಪ್ಪಿಗೆ ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತದೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮೋಟಿವೇಶನ್ ವಿಡಿಯೋ ಹಾಗೂ ಹೆಲ್ತ್ ಟಿಪ್ಸ್, ಆರೋಗ್ಯದ ಸಲಹೆಗಳನ್ನು ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು. ಧನ್ಯವಾದ.